ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ನಾನು ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ವಿಧಾನಸಭಾ ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ನಮ್ಮ ಸಮಾಜದ ಹೆಮ್ಮೆಯ ಕಣ್ಮಣಿ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿ ಎಂದೇ ಪ್ರಖ್ಯಾತಿಯಾಗಿ ಮತ್ತು ಕೊಪ್ಪಳದ ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿ ಸೇವೆ ಮಾಡಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಯನ್ನ ಇವತ್ತು ನೆರವೇರಿಸಬೇಕು. ಯಾಕಂದ್ರೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿ ಇದ್ದಾಗ ಹಲವಾರು ಕಾರಣಗಳನ್ನು ಕೊಟ್ಟು ಇವತ್ತು ಅವರನ್ನ ಎರಡನೇ ಹಂತದಲ್ಲಿ ಸೇರ್ಪಡೆ ಮಾಡುವ ಒಂದು ಮಾತು ಕೊಟ್ಟಿದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ ಅಧ್ಯಕ್ಷರಿರುವುದರಿಂದ ತಾವೇ ಕರೆತಂದಿರತಕ್ಕಂಥ ನಮ್ಮ ಸಮಾಜದ ಹೆಮ್ಮೆಯ ಕಣ್ಮಣಿ ಲಕ್ಷ್ಮಣ ಸವದಿಯವರನ್ನ ಈ ಒಂದು ಕರ್ನಾಟಕ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಸಚಿವ ಸಂಪುಟದ ಇವತ್ತು ಸೇರ್ಪಡೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯನ ಕೊಡಬೇಕು. ಗಾಣಿಗರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಬಾರಿ ಅನ್ಯಾಯ ಆಗಿದೆ. ಈ ರಾಜ್ಯದಲ್ಲಿ ಹಲವಾರು ನಮ್ಮ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಶಾಸಕರಾಗಿದ್ರು, ಆದ್ರೆ ಅವ್ರು ಯಾರನ್ನೂ ಸಹಿತ ಮಂತ್ರಿಯನ್ನು ಮಾಡಿಲ್ಲ. ಈ ಒಂದು ಸರ್ಕಾರದಲ್ಲಿ ತಾವೇ ಕರೆತಂದಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರೇ ಕರೆತಂದಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಇವತ್ತು ಒಂದು ಬಹುದೊಡ್ಡ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟನ್ನು ತರಲು ನಮ್ಮೆಲ್ಲರನ್ನೂ ಸಹಿತವಾಗಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ತಮ್ಮ ಜೊತೆ ಕರ್ಕೊಂಡ್ಬಂದು ಕೊಪ್ಪಳದಲ್ಲಿ ಸಹಿತವಾಗಿ ಇವತ್ತು ಅವರು ಬಂದು ಪ್ರಚಾರ ಮಾಡಿ ಗಾಣಿಗರ ಒಂದು ಮತಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತರುವಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಲವಾರು ವ್ಯಕ್ತಿಗಳು ಇವತ್ತು ಅವರ ಒಂದು ಸಂಘಟನೆಯಿಂದ ಇವತ್ತು ಜಯಶಾಲಿಯಾಗಿದ್ದಾರೆ. ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರಿಗೆ ಅನ್ಯಾಯ ಮಾಡ್ತಿದೆ. ಅನ್ಯಾಯವನ್ನ ಸರಿ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ನಾನು ಪಕ್ಷದ ಅಧ್ಯಕ್ಷನಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಜೊತೆಯಾಗಿ ಒಂದು ಪಕ್ಷವನ್ನು ಕಟ್ಟೋಣ. ಬರ್ತಕ್ಕಂಥ ಸರ್ಕಾರಗಳಲ್ಲಿ ನಾವೆಲ್ಲ ಸಹಿತವಾಗಿ ಸಮಪಾಲ ಹಂಚ್ಕೊಂಡು ಹೋಗೋಣ ಅಂತ ಮಾತುಕೊಟ್ಟಿದ್ರು. ಆ ಪ್ರಕಾರ ಅವರು ನಡ್ಕೊಂಡಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ದು ಪತ್ರಿಕೆ ಇಷ್ಟೇ ಪ್ರಕಟಣೆ. ದಯವಿಟ್ಟು ನಮ್ಮ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ಕೊಡಬೇಕು. ಅವ್ರ ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಸಚಿವ ಸಂಪುಟ ಒಂದು ಪಟ್ಟಿಯಲ್ಲಿ ನಮ್ಮ ಸಮಾಜದ ಪ್ರಭಾವಿ ನಾಯಕರು ಹೈದರಾಬಾದ್ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಒಂದು ಗಾಣಿಗ ಸಮಾಜ ಹಾಗೂ ಲಿಂಗಾಯತ್ ಸಮಾಜ ಮುಖಂಡರು ಲಕ್ಷ್ಮಣ ಸವದಿ ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡದೇ ಇದ್ದಲ್ಲಿ ನಮ್ಮ ಸಮಾಜಕ್ಕೆ ತುಂಬ ನೋವುಂಟಾಗಿದೆ. ಇಂಥ ಒಬ್ಬ ನಾಯಕರೇ, ಯಾಕಂದರೆ ಲಕ್ಷ್ಮಣ ಸವದಿ ಸಾಹೇಬ್ರಂದ್ರೆ ಅವ್ರು ಯಾವ ಇಲೆಕ್ಷನ್ಗೆ ಹೋಗ್ತಾರೆ ಆ ಇಲೆಕ್ಷನ್ ಗೆಲ್ಸ ಬರುತ್ತಕ್ಕಂಥದ್ದು ಲಕ್ಷ್ಮಣ ಸವದಿ ಸಾಹೇಬ್ರಿಗೆ ಅದ. ಅವರೊಬ್ಬರು ಗಾಣಿಗ ಸಮಾಜ ಲೀಡರ್ ಅಲ್ಲ, ಎಲ್ಲ ಸಮಾಜವನ್ನು ಒಳಗೊಂಡು ಇವತ್ತು ಬಿಜೆಪಿ ಒಂದು ಸರ್ಕಾರದಲ್ಲಿದ್ದಾಗ ಕೂಡ ಎಲ್ಲ ಉಪಚುನಾವಣೆ ಅವ್ರು ಹೋಗಿ ಕೆಲಸ ಬಂದ ಒಂದು ಶಕ್ತಿ ಲಕ್ಷ್ಮಣ ಸವದಿ ಸಾಹೇಬರಿಗೆ ಅದ. ಅದನ್ನೆಲ್ಲ ಪರಿಗೊಂಡು ಡಿ.ಕೆ. ಶಿವಕುಮಾರ್ ಸರ್ ಅವರು ಏನು ಹೇಳಿದ್ರು, ತಮ್ಮ ಸರ್ಕಾರ ಬಂದ ಕೂಡಲೇ ಅವ್ರೊಂದು ಸಚಿವ ಸ್ಥಾನ ಕೊಡ್ತೇವೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು. ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ ಸಿಎಂ ಇದ್ದಾಗ ಅವ್ರು ಮುಖ್ಯಮಂತ್ರಿ ಇದ್ರು, ಅದೊಂದು ಆಗಿಲ್ಲ. ಈಗ ತಾವೇ ಮುಖ್ಯಮಂತ್ರಿಗಳಿದ್ದೀರಿ, ತಾವು ಕೊಟ್ಟ ಮಾತು ನೆರವೇರಿಸಿರಿ ಅಂತ ನಾವೆಲ್ಲರೂ ಒಂದು ವಿಶ್ವಾಸ ಇಟ್ಕೊಂಡಿವಿ. ಆ ಒಂದು ವಿಶ್ವಾಸ ರೂಪದಲ್ಲಿ ನಾಳೆ 2ನೇ ಪಟ್ಟಿಯಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ತಾವು ಸಚಿವ ಸ್ಥಾನವನ್ನು ಕೊಡಬೇಕು. ಒಂದು ವೇಳೆ ಕೊಡದೆ